ದಾನ ಮಾಡಬೇಕು. ದಾನಕ್ಕೆ ಮನ ಬೇಕು. ಬರೀ ಮನಸ್ಸಿದ್ರೆ ಸಾಲದು, ಮನಸ್ಸಿನಲ್ಲಿ ಶರಣಾಗತಿ ಇರಬೇಕು. ಆ ಶರಣಾಗತಿ ಅಂದ್ರೇ ಕೊಡೋದು ಅಂತ. ನೀನು ನಿನ್ನ ಅಹಂಕಾರನ, ನಿಂದೆಲ್ಲನೂ ಶರಣಾಗತಿ ಅಂದ್ರೆ ಕೊಡಬೇಕು. ಕೊಡುವಾಗ ಯಾವ ಕಾರಣನೂ ಹೇಳಬಾರ್ದು. ಮನಸ್ಸಿಗೆ ಮಾಡಿದ್ದೆಲ್ಲ ಸಮರ್ಥಿಸ್ಕೊಳ್ಳೋ ಸ್ವಭಾವ ಮನಸ್ಸಿದ್ದು. ಅದನ್ನು ಯಾವ ರೀತಿಯೂ ಪ್ರೋತ್ಸಾಹಿಸಬಾರ್ದು. ಇಲ್ಲಿ ದಾನದ ಮಹಿಮೆ ಕಳ್ಕೊಂಡು ಬಿಡ್ತೀರಾ. ಕಾರಣ ಹೇಳಬೇಡಿ, ಕೊಡಕ್ಕೆ ಕಾರಣ ಹೇಳಬೇಡಿ. ಅದಕ್ಕೆ ಕೊಟ್ಟೆ, ಇದಕ್ಕೆ ಕೊಟ್ಟೆ, ಅವ್ರಿಗೋಸ್ಕರ ಕೊಟ್ಟೆ, ಇವ್ರಿಗೋಸ್ಕರ ಕೊಟ್ಟೆ, ನಾನು ಹರಕೆ ಇತ್ತು ಕೊಟ್ಟೆ, ಏನೂ ಮಾತಾಡಬೇಡಿ. ಸುಮ್ಮನೆ ಕೊಡಿ. ಕೊಡೋದು ಶರಣಾಗತಿನಲ್ಲಿ ಕೊಡಿ, ಅದು ದಾನ ಆಗುತ್ತೆ. ಶರಣಾಗತಿ ಇಲ್ಲದೆ ಇದ್ದರೆ ನೀವು ಆ ಕೆಲಸ ಮಾಡಲೇಬೇಡಿ. ಯಾಕೆಂದರೆ ಶರಣಾಗತಿನಲ್ಲಿ ನಿಮ್ಮ ಉದ್ದೇಶ, ಧ್ಯೇಯ, ನಿಮ್ಮ ಭಾವನೆಗಳು ಉನ್ನತ ಮಟ್ಟಕ್ಕಿರುತ್ತೆ. ಆ ಕ್ಷಣವೇ ಶರಣಾಗತಿ ಬರೋದು ನಿಮಗೆ. ನಿಮ್ಗಿಂತ ಉನ್ನತ ಏನೋ ಇದೆ, ನಾನು ನನ್ನ ಬಿಟ್ಕೊಡ್ಬೇಕು. ಯಾಕೆ ಅಂದರೆ ಕಾಲ ಸ್ವರೂಪದಲ್ಲಿ ಸಂದರ್ಭಕ್ಕೆ ಅನುಗುಣವಾಗಿ ಸದುಪಯೋಗಕ್ಕೆ ಪರಮಾತ್ಮ ಅದನ್ನು ಸ್ವೀಕರಿಸಿ ಮರುಕ್ಷಣದಲ್ಲಿ ಬೇಕಾದವರಿಂದ ಬೇಕಾದ ಕಡೆಗೆ ಬೇಕಾದಷ್ಟು ಕೊಡ್ತಾನೆ. ಮೊದಲು ಕೊಡಿ, ಬಾಗಲ್ ತೆಗೀರಿ. ಕೊಡೋರಿಗೆಲ್ಲ ಕೊಡಿ. ಬಾಗಲ್ ತೆಗಿದೇ ಇದ್ರೆ ಬರಲ್ಲ. ಬರ್ಲಿ ಕೊಡ್ತೀನಿ ಅನ್ಬೇಡಿ, ಬಾಗಲ್ ತೆಗೀರಿ, ಕೊಡಿ, ಬರುತ್ತೆ. ಬರ್ಲಿ ಕೊಡ್ತೀನಿ, ನೀವು ಬಾಗ್ಲೇ ತೆಗ್ದಿಲ್ಲ, ಹೇಗೆ ಬರಲಿ? ಬರಲ್ಲ. ಕೊಡಕ್ಕಾದ್ರೂ ಬಾಗಲ್ ತೆಗೀರಿ, ಬರುತ್ತೆ.